ಇವತ್ತು ನಾವು ಮೈಸೂರು ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಿಷ್ಟು ಕತ್ಲೆಯಲ್ಲಿ ಹೋಗ್ತಿದ್ದೀವಿ ಅಂದ್ಕೋಬೇಡಿ. ಇಟ್ ಈಸ್ ಅರ್ಲಿ ಮಾರ್ನಿಂಗ್ 5 o'clock. ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಟಿ ಟಿ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತ ಮುಂದೆ ಹೇಳ್ತೀವಿ. ನಾನು ಟಿ ಟಿ ಹತ್ತು ಕೂತಿದ್ದು ಕಣ್ಣು ಮುಚ್ಕೊಂಡಿದ್ದೆವು. ಕಣ್ಣು ಬಿಡೋ ಅಷ್ಟೊತ್ತಲ್ಲಿ ನಾನು ಬೆಂಗಳೂರು ರೀಚ್ ಆಗಿದೆ. ಲೈಕ್ 7 o'clock ಆಗಿತ್ತು. ಎಲ್ಲಿಗೆ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ. ಯಾಕೆಪ್ಪ ಏರ್ಪೋರ್ಟ್ಗೆ ಅಂತಿದ್ದೀರಾ? ಬಿಕಾಸ್ ವಿ ಆರ್ ಗೋಯಿಂಗ್ ಟು ವಾರಣಾಸಿ. ನನ್ನ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾವು ಇಳಿದು ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ವಾರಣಾಸಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ವಿತ್ ದ ಸಪೋರ್ಟ್ ಆಫ್ ಟ್ರಾವೆಲ್ ಏಜೆನ್ಸಿ. ನಾವು ಇವಾಗ ಟರ್ಮಿನಲ್ 2 ಎಂಟ್ರಿ ಆಗೋಕ್ಕೆ ಒಂದು ಕ್ಯೂವಲ್ಲಿ ನಿಂತಿದ್ವಿ. ಬಿಕಾಸ್ ಅಲ್ಲಿ ಕೂಡ ಒಂದು ಸೆಕ್ಯೂರಿಟಿ ಚೆಕ್ ನಡೆಯುತ್ತೆ. ಅಲ್ಲಿ ಚೆಕ್ ಮಾಡಿಕೊಂಡು ನಾವು ಹಂಗೆ ಮುಂದೆ ಹೋದ್ವಿ. ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದೆ. ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿತ್ತು. ಹಂಗೆ ನಾನು ಟರ್ಮಿನಲ್ 2 ನೋಡ್ತಾ ಕಳೆದೋದೆ. ಇಲ್ಲಿ ನಾವು ಚೆಕ್-ಇನ್ ಆಗಬೇಕಿತ್ತು, ಲಗೇಜ್ ಎಲ್ಲ ಚೆಕ್-ಇನ್ ಮಾಡಬೇಕಿತ್ತು. ಅದೆಲ್ಲ ನನಗೆ ಹೊಸ್ತೆ. ಬಟ್ ನಮ್ಮ ಭಾವ ನಮಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಬಿಕಾಸ್ ನಮ್ಮ ಭಾವಗೆಲ್ಲ ಇದೇನು ಹೊಸ್ತಲ್ಲ, ಅವ್ರಿಗೆ ಇದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ಅವರು US ಅಲ್ಲಿದ್ದಾರೆ. ಇದೆಲ್ಲ ಅವರು ಬಂದು ಹೋಗೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ನಾವು ಹಂಗೆ ಒಂದು ಟರ್ಮಿನಲ್ 2 ನೋಡಿಕೊಂಡು ಹೇಗಿದೆ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ದಾರೆ ಅಂತ ನೋಡ್ತಿದ್ವಿ. ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಏರ್ಪೋರ್ಟ್ ಒಳಗಡೆನೂ ಒಂಥರ ಮಾಲ್ ಟೈಪ್ ಇರುತ್ತೆ ಅಂತ. ಆ ಮಾಲ್ಸ್ನೆಲ್ಲ ಹಂಗೆ ನೋಡಿಕೊಂಡು ನನಗೊಂಥರ ಎಕ್ಸೈಟ್ಮೆಂಟ್ ಇತ್ತು ಯಾವಾಗ ನಾನು ಫ್ಲೈಟ್ ಹತ್ತುತ್ತೀನಿ ಅಂತ. ಬಿಕಾಸ್ ದಟ್ ಈಸ್ ಮೈ ಫಸ್ಟ್ ಟೈಮ್ ಆಫ್ ಫ್ಲೈಟ್. ವಾರಣಾಸಿಗೆ ಹೋದ್ಮೇಲೆ ಅಲ್ಲೆಲ್ಲ ಹೇಗಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ ಸಖತ್ತಾಗಿತ್ತು. ಬಿಕಾಸ್ ನನಗೆ ನನ್ನ ಟಿಕೆಟಲ್ಲಿ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ. ನಮ್ಮ ಅತ್ತೆಗೆ ವಿಂಡೋ ಸೀಟ್ ಸಿಕ್ಕಿತ್ತು. ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ವಿಂಡೋ ಸೀಟ್ ಕುತ್ಕೊಂಡು ಫ್ಲೈಟ್ ಹಾರೋದು, ಆ ಮೋಡಗಳನ್ನೆಲ್ಲ ನೋಡೋದು ಎಂಜಾಯ್ ಮಾಡಿದೆ.